ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿರುವ ಈ ನಟನ ಗನ್ ಲೈಸೆನ್ಸ್ ಭವಿಷ್ಯ ಪೊಲೀಸರ ನಿರ್ಧಾರದ ಮೇಲೆ ನಿಂತಿದೆ. ಆದರೆ ಪೊಲೀಸರು ಕೊಟ್ಟ ನೋಟಿಸ್ಗೆ ಉತ್ತರಿಸಿರುವ ದಾಸ ಗನ್ ಬೇಕೇ ಬೇಕು ಎಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಗನ್ ಲೈಸೆನ್ಸ್ ಉಳಿಸಿಕೊಳ್ಳಲು ಸಾಹಸ ನಡೆಸಿದ್ದಾರೆ. ಲೈಸೆನ್ಸ್ ವಾಪಸ್ ಪಡೆಯುವ ಬಗ್ಗೆ ಪೊಲೀಸರು ನೀಡಿದ್ದ ನೋಟಿಸ್ಗೆ ಉತ್ತರಿಸಿರುವ ದಾಸ ನನಗೆ ಗನ್ ಬೇಕೇ ಬೇಕು ಎಂದಿದ್ದಾರೆ. ಗನ್ ಲೈಸೆನ್ಸ್ ರದ್ದು ಮಾಡಬೇಡಿ ಎಂದ ದರ್ಶನ್, ನನಗೆ ಗನ್ ಬೇಕೇ ಬೇಕು ಅಂತ ದಾಸನ ಉತ್ತರ. ಗನ್ ಲೈಸೆನ್ಸ್ ರದ್ದು ಮಾಡಬಾರ್ದು ಏಕೆಂದು ಪ್ರಶ್ನಿಸಿ ಪೊಲೀಸರು ಕೊಟ್ಟಿದ್ದ ನೋಟಿಸ್ಗೆ ಉತ್ತರಿಸಿರುವ ದರ್ಶನ್ ತನಗೆ ಗನ್ ಬೇಕೇ ಬೇಕು ಅಂತ ಉತ್ತರಿಸಿದ್ದಾರೆ. ಹಾಗಿದ್ರೆ ದಚ್ಚು ಕೊಟ್ಟ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು. ನಾನೊಬ್ಬ ಸೆಲೆಬ್ರಿಟಿ ಆಗಿದ್ದು ಹಲವಾರು ಕಡೆ ಹೋಗಿರುತ್ತೇನೆ. ಹೋದ ಕಡೆಗಳಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಅಲ್ಲದೆ ತನಗೂ ಜೀವ ಭಯ ಇದೆ. ನನಗೆ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯವಾಗುತ್ತೆ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ದೇನೆ. ಆದರೂ ಭದ್ರತೆ ದೃಷ್ಟಿಯಿಂದ ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇದೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ತಾವು ಹೇಳಿರುವಂತೆ ಈ ಲೈಸೆನ್ಸ್ ಗನ್ ಬಳಸಿ ಚಾಲ್ತಿಯಲ್ಲಿರುವ ಕೇಸ್ ಸಂಬಂಧ ಯಾವುದೇ ಸಾಕ್ಷಿಗೆ ಬೆದರಿಕೆ ಹಾಕೋದಿಲ್ಲ ಎಂದಿದ್ದಾರೆ. ಒಂದು ವೇಳೆ ಅಂಥ ಘಟನೆ ಆದ್ರೆ ಸೂಕ್ತ ಕ್ರಮ ಜರುಗಿಸಿ ಅಂತ ಆಡಳಿತ ವಿಭಾಗ ಡಿಸಿಪಿ ನೋಟಿಸ್ಗೆ ಉತ್ತರಿಸಿದ್ದಾರೆ. ಪತ್ನಿ ಜತೆ ಚಾಮುಂಡಿ ದರ್ಶನ ಪಡೆದ ದರ್ಶನ್. ಈ ಮಧ್ಯೆ ಇವತ್ತು ಕೊಲೆ ಆರೋಪಿ ದರ್ಶನ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದರ್ಶನ ಪಡೆದ್ರು. ಪತ್ನಿ ವಿಜಯಲಕ್ಷ್ಮಿ ಸ್ನೇಹಿತರ ಜೊತೆ ದೇಗುಲಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ತೆರಳಿದ್ರು. ಪ್ರಜ್ವಲ್, ಟಿವಿ9 ಬೆಂಗಳೂರು.